ಶ್ರೀಮತಿ ಅನ್ವಿತಾ ಋಗ್ವೇದ ಸೂರ್ಯವಂಶಿ ಭಾಗ 29. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಋಗ್ವೇದ ತನ್ನ ಹೆಂಡಿ ಕ್ಯಾಬಿನತ್ತ ಧಾವಿಸಿ ಬರ್ತಾ ಇದ್ದಾನೆ. ಬಾಗಿಲನ್ನು ವೇಗವಾಗಿ ತಳ್ದವನು ಗಂಟ್ಲಲ್ಲಿ ಬಾಯಾರಿಕೆಯಿಂದಾಗಿ ಒಂದು ಲೋಟ ನೀರು ಕುಡಿದು ನೇರವಾಗಿ ಬೆಡ್ರೂಮ್ನತ್ತ ಹೆಜ್ಜೆ ಹಾಕ್ತಾನೆ. ಆದರೆ ಅಲ್ಲಿ ಹಾಸಿಗೆ ಮೇಲೆ ನಮ್ಮ ಅನ್ವಿತಾ ಇರಲಿಲ್ಲ. ನೀತಿ, ನೀನು ಎಲ್ಲಿದ್ದೀಯಾ? ಅವನು ಬಾತ್ರೂಮ್ ಬಾಗಿಲನ್ನು ಆತಂಕದಿಂದ ತಟ್ತಾ ಇದ್ದಾನೆ. ನೀತಿ, ಇಂತಹ ರಾಜಕೀಯ ನಾಟಕದ ಅವಶ್ಯಕತೆ ನನಗಿಲ್ಲ. ನಾನು ಒಳಗೆ ಬರುತ್ತಾ ಇದ್ದೇನೆ. ಅವನು ಹೊರಗಿನಿಂದ ಬಾಗಿಲನ್ನು ತೆರೀತಾನೆ. ಆದರೆ ಒಳಗೆ ಯಾರೂ ಇರಲಿಲ್ಲ. ಇಡೀ ಕೋಣೆ ಕೂಡ ತುಂಬ ಸ್ತಬ್ಧವಾಗಿತ್ತು. ಎಲ್ಲೆಡೆ ನೋಡಿದ್ರೂ ತುಂಬ ಶಾಂತವಾದ ವಾತಾವರಣ, ಭಯ ಬೀಳಿಸುವಂಥ ಶಾಂತತೆ. ಅವಳು ಎಲ್ಲಿಗೋದ್ಲು? ಅನ್ವಿತಾ? ಅವನು ಊಟದ ಕೋಣೆ, ಕ್ಯಾಬಿನು ಎಲ್ಲ ಕಡೆನೂ ಹುಡುಕಾಡ್ತಾ ಇದ್ದಾನೆ. ಆದರೆ ಅವಳು ಎಲ್ಲೂ ಕೂಡ ಸಿಗುವಂತಹ ಒಂದು ಇದೇ ಇಲ್ಲ. ಋಗ್ವೇದನಿಗೆ ಮೈಮೇಲೆ ಪ್ರಜ್ಞೆ ಇಲ್ದಂಗೆ ಆಗೋಯ್ತು. ಅವನು ಆವೇಶದಿಂದ ಹೊರಗಿದ್ದ ಸೆಕ್ಯೂರಿಟಿ ಗಾರ್ಡ್ಗಳ ಬಳಿಗೆ ಓಡ್ತಾನೆ. ವಿಚಾರಿಸಿದಾಗ, ಸರ್, ಮಧ್ಯಾಹ್ನವೇ ಮೇಡಮ್ ಆತುರದಿಂದ ಹೊರಟು ಹೋದರು. ನಮಗೆ ಅವರು ಮನೆಗೆ ಹೋಗ್ತಿದ್ದಾರೆ ಎಂದೇ ಅನ್ನಿಸ್ತು ಅಂತ ಗಾರ್ಡ್ಗಳು ಕೈ ಚೆಲ್ಲುತ್ತಾರೆ. ಅವರ ಆ ಉತ್ತರಕ್ಕೆ ಏನು ಹೇಳೋಕ್ಕಾಗೋದಿಲ್ಲ. ಇದಕ್ಕೆ ನೀನು ಇಲ್ಲಿ ಕಾವಲು ಕಾಯ್ತಿದ್ಯಾ? ಇದನ್ನೆಲ್ಲ ನನಗೆ ಇನ್ಫಾರ್ಮ್ ಮಾಡಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ವಾ? ನಿಮಗೆಲ್ಲ ದುಡ್ಡು ಕೊಡೋದು ದಂಡ, ನೀವು ಕೆಲಸಕ್ಕಿರೋದೇ ದಂಡ. ಋಗ್ವೇದನಿಗೆ ತನ್ನ ಮೇಲೆ ವಿಪರೀತ ಕೋಪ ಬರೋಕ್ಕೆ ಶುರುವಾಯಿತು. ಅವನು ತಕ್ಷಣ CCTV ದೃಶ್ಯಗಳನ್ನು ಪರಿಶೀಲಿಸಿದಾಗ ಅನ್ವಿತಾ ತೀರಾ ಗಾಬರಿಯಿಂದ ಯಾರನ್ನೋ ಹುಡುಕುತ್ತಾ ಓಡ್ತಾ ಇರೋವಂಥದ್ದು ಅವನ ಕಣ್ಣಿಗೆ ಬೀಳುತ್ತೆ. ತನ್ನ ತಂಡದವರು ಎಲ್ಲರೂ 4 ದಿಕ್ಕಿಗೆ ಓಡೋಗಿ, ನನಗೆ ಹೇಗಾದರೂ ಮಾಡಿ ನನ್ನ ಹೆಂಡತಿ ಅನ್ವಿತಾನನ್ನು ಹುಡುಕೊಡಿ. ಅವರು ತನ್ನ ಇಡೀ ಸೆಕ್ಯೂರಿಟಿ ಟೀಮನ್ನು ಆರ್ಡರ್ ಮಾಡ್ತಾನೆ. ಅವನು ಅವಳ ಮೊಬೈಲ್ ಲೊಕೇಶನನ್ನು ಟ್ರ್ಯಾಕ್ ಮಾಡಿದಾಗ ಅದು ಕಚೇರಿಯಿಂದ 20 ನಿಮಿಷಗಳ ದೂರದಲ್ಲಿದೆ ಅನ್ನೋಂಥದ್ದನ್ನು ಕೂಡ ತೋರಿಸ್ತಾ ಇತ್ತು. ಅವನು ಇನ್ಯಾವುದೇ ಕಾವಲುಗಾರರಿಲ್ಲದೆ ತನ್ನ ಕಾರ್ನಲ್ಲಿ ಅಲ್ಲಿಗೆ ಧಾವಿಸ್ತಾನೆ. ರಸ್ತೆಯ ಬದಿಯಲ್ಲಿ ಅವನಿಗೆ ಅನ್ವಿತಾ ಮುರಿದ ಫೋನ್ ಸಿಕ್ತು. ಕೂಡಲೇ ಅವನ ತಂಡದವರು ಪಕ್ಕದ ಅಂಗಡಿಗಳ CCTVಯನ್ನು ಪರಿಶೀಲಿಸೋಕೆ ಶುರು ಮಾಡ್ತಾರೆ. ಇತ್ತ ಕಡೆ ಹೈದರಾಬಾದ್ನ ರಾಜಕುಮಾರ ವಿಶೇಷ ರಾಣ ತಂಗಿದ್ದಂತಹ ಹೋಟೆಲ್ನಲ್ಲಿ. ಸರ್, ಮೇಡಮ್ ಕಣ್ಮರೆಯಾಗಿದ್ದಾರೆ. ಸೂರ್ಯವಂಶಿ ಕಚೇರಿಯ ಹೊರಗಿನಿಂದ ಒಬ್ಬ ವ್ಯಕ್ತಿ ಕರೆ ಕೂಡ ಮಾಡಿದ್ದ. ಮಲಗಿದ್ದ ವಿಶೇಷ್ ತಕ್ಷಣ ಎಚ್ಚರಗೊಳ್ತಾನೆ. ಏನು, ಕಣ್ಮರೆಯಾ? ತಪ್ಪಿಸ್ಕೊಂಡಿದ್ದಾರಾ? ನಿಖರವಾಗಿ ಏನಾಗ್ತಿದೆ ಅಲ್ಲಿ ಹೇಳು? ವಿಶೇಷ್ ಗಂಭೀರವಾಗಿ ಕೇಳ್ತಾನೆ. ಆ ವ್ಯಕ್ತಿ ಕೂಡ ತಾನು ಕಂಡಂತಹ ಎಲ್ಲ ಪರಿಸ್ಥಿತಿಯನ್ನು ವಿವರಿಸ್ತಾನೆ. ನೀವು ಅವಳ ಮೇಲೆ ಕಣ್ಣಿಡಿ. ನಮ್ಮ ಜನರೆಲ್ಲರೂ ಮುಂಬೈಯಿಂದ ಬೆಂಗಳೂರುವರೆಗೆ ಇಲ್ಲಿವರೆಗೂ ಹರಡಿರಬೇಕು. ಅನ್ವಿತಾಗೆ ಅಂದರೆ ಮೃಣುಗೆ ಒಂದು ಸಣ್ಣ ಗಾಯವಾದರೂ ಕೂಡ ಆ ವ್ಯಕ್ತಿಯನ್ನು ನಾನು ಜೀವಂತವಾಗಿ ಹೂಳ್ತೇನೆ. ವಿಶೇಷ್ ಆಕ್ರೋಶದಿಂದ ಎದ್ದು ನಿಂತ್ಕೊತಾನೆ. ತನ್ನ ಗನ್ ಮತ್ತು ಗಾರ್ಡ್ಗಳೊಂದಿಗೆ ಹೊರಗೆ ಧಾವಿಸ್ತಾನೆ. ಪಾಪ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದಂಥ ವಿಶೇಷ್ಗೆ ತಕ್ಷಣವೇ ಆ ನಿದ್ದೆ ಆರಿ ಹೋಯಿತು. ತಕ್ಷಣವೇ ಹೈದರಾಬಾದ್ಗೆ ಕರೆ ಮಾಡಿ ಹೆಚ್ಚಿನ ಭದ್ರತೆ ಪಡೆಗಳನ್ನು ಕಳಿಸೋಕ್ಕೆ ಆದೇಶಿಸ್ತಾನೆ. ಈಗ ಅಶ್ವಿನಿಯನ್ನು ಹುಡುಕಲು ಋಗ್ವೇದ ಸೂರ್ಯವಂಶಿ ತಂಡ ಮತ್ತು ವಿಶೇಷ ರಾಜಮನೆತನದ ತಂಡ 2 ಏಕಕಾಲದಲ್ಲಿ ರಣರಂಗಕ್ಕೆ ಇಳಿದಿವೆ. ಮುಂದೆ ಆ ರಸ್ತೆ ಬದಿ ಇರೋ ಅಂಗಡಿಯ CCTV ದೃಶ್ಯಗಳನ್ನು ನಾನು ಸೂಕ್ಷ್ಮವಾಗಿ ಪರಿಶೀಲಿಸಿದೆ. ಅದರಲ್ಲಿ ಆ ನಿಗೂಢವಾದ ವ್ಯಾನ್ ಹತ್ತಿರದಿಂದ ಹಾದು ಹೋಗುವುದನ್ನು ನಾನು ಸ್ಪಷ್ಟವಾಗಿ ನೋಡ್ತಿದ್ದೀನಿ. ಆ ವ್ಯಾನ್ನ ನಂಬರ್ ಕೂಡ ಇವಾಗ ಪತ್ತೆಯಾಗಿದೆ ಸರ್. ಗಾರ್ಡ್ ತನ್ನ ಲ್ಯಾಪ್ಟಾಪ್ ಸ್ಕ್ರೀನನ್ನು ನೋಡುತ್ತಾ ಗಾಬರಿಯಿಂದ ಕೂಗ್ತಾನೆ. ಹುಡುಕು, ತಕ್ಷಣ ಆ ನಂಬರ್ ಟ್ರ್ಯಾಕ್ ಮಾಡು. ಆ ವ್ಯಾನ್ ಇವಾಗ ನಿಖರವಾಗಿ ಎಲ್ಲಿದೆ ಅಂತ ನೋಡಿ ನನಗೆ ಬೇಗ ಅಪ್ಡೇಟ್ ಮಾಡು. ಋಗ್ವೇದನ ಧ್ವನಿಯಲ್ಲಿ ಆತಂಕದೊಂದಿಗೆ ಸಿಟ್ಟು ಕೂಡ ಮಿಂಚುತ್ತಿತ್ತು. ಅರ್ಥವಾಯಿತು ಸರ್, ಜಸ್ಟ್ 1 ಮಿನಿಟ್. ಗಾರ್ಡ್ ಲ್ಯಾಪ್ಟಾಪನ್ನು ಎತ್ಕೊಂಡು ಕೀಬೋರ್ಡ್ ಮೇಲೆ ತನ್ನ ಬೆರಳುಗಳ ಚಾತುರ್ಯವನ್ನು ವೇಗವಾಗಿ ಚಲಿಸ್ತಾ ಏನೋ ಹುಡುಕಾಟ ಮಾಡ್ತಾ ಇದ್ದಾನೆ. ಇತ್ತ ಋಗ್ವೇದನ ಮನಸ್ಸಿನಲ್ಲಿ ಕೂಡ ಅನ್ವಿತಾಳ ಒಂದು ನೆನಪುಗಳ ಬಂದು ಅವನ ಇಡೀ ಜೀವನವೇ ಸಂಪೂರ್ಣವಾಗಿ ಮೇಲೆ ಕೆಳಗೆ ಹೋಗ್ತಾ ಇದೆ. ಬಹುಶಃ ಏನಾದರೂ ಅನ್ವಿತಾ ಒಮ್ಮೆ ತನ್ನ ಕೈಗೆ ಸಿಗದೇ ಇದ್ರೂ ತಾನು ಹುಚ್ಚನಾಗಿ ಅಲಿಯೋದ್ರಲ್ಲಿ, ತನ್ನ ಜೀವನವನ್ನು ಮಾಡೋದ್ರಲ್ಲೇ ಡೌಟ್ ಆಗಿತ್ತು ಅವನಿಗೆ. ಅವಳಿಗೆ ಏನಾದರೂ ಅಕಸ್ಮಾತ್ ಆದರೆ ತಾನು ಬದುಕಿರೋಕೆ ಯಾವುದೇ ಒಂದು ಕಾರಣನೇ ಇಲ್ಲ, ಸಾಧ್ಯವೂ ಇಲ್ಲ ಎಂಬ ಸತ್ಯ ಅವನನ್ನು ಬಹಳ ಕಾಡ್ತಿತ್ತು. ಅದಕ್ಕಿಂತ ಹೆಚ್ಚಾಗಿ ತಾನು ತಂದೆಯಾಗುವ ಖುಷಿಯಲ್ಲಿದ್ದ. ಅರ್ಥವಾಯಿತು ಸರ್, ಲೊಕೇಶನ್ ಸಿಕ್ತು. ಇದು ನಮ್ಮ ನಗರದ ಹೊರವಲಯದಲ್ಲಿರುವಂತಹ ಹಳೆಯ ಕೈಬಿಟ್ಟ ಗೋಲ್ಡನ್ ಪ್ರದೇಶ ಆಗಿದೆ. ಗಾರ್ಡ್ ಮಾತು ಮುಗಿಸುವಷ್ಟರಲ್ಲೇ ಋಗ್ವೇದ ತಕ್ಷಣವೇ ತನ್ನ ಬಲಿಷ್ಠ ಕಾರನ್ನು ಸ್ಟಾರ್ಟ್ ಮಾಡಿ ಆಕ್ಸಿಲೇಟರ್ನ ಭೀಕರವಾಗಿ ಒತ್ತೋಕೆ ಶುರು ಮಾಡ್ತಾನೆ. ಅವನು ರಸ್ತೆ ಯಾವುದೇ ಟ್ರಾಫಿಕ್ ಲೆಕ್ಕಿಸದೆ ವಿಪರೀತ ವೇಗವಾಗಿ ಚಾಲನೆ ಮಾಡಿ ಅಲ್ಲಿಗೆ ತಲುಪ್ತಾನೆ.
ಆದರೆ ಸುತ್ತಲೂ ಸಂಪೂರ್ಣವಾಗಿ ಕತ್ತಲೆಯಾಗಿದ್ದರಿಂದ ಅವನಿಗೆ ಕಣ್ಣೆದುರು ಏನೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾನೆ ಇರಲಿಲ್ಲ. ಅಷ್ಟರಲ್ಲಿ ಅವನ ಸೆಕ್ಯೂರಿಟಿ ಕಾವಲುಗಾರರು ಸಹ ವೇಗವಾಗಿ ಅವನ ಕಾರಿನ ಹಿಂದೆ ಧಾವಿಸಿ ಬರ್ತಾರೆ. ಅವರೆಲ್ಲರೂ ಕೂಡ ತಕ್ಷಣವೇ ತಮ್ಮ ಕೈಯಲ್ಲಿದ್ದಂತಹ ದೊಡ್ಡ ದೊಡ್ಡ ಪಂಜುಗಳನ್ನು ಅಂದರೆ ಟಾರ್ಚರ್ಸ್ನ ಬೆಳಗಿಸ್ತಾ ಇದ್ದಾರೆ. ಋಗ್ವೇದನ ಆದೇಶದಂತೆ ಆ ಎಲ್ಲ ನಂಬಿಕಸ್ಥ ಜನರು ಕ್ಷಣ ಮಾತ್ರದಲ್ಲಿ ಆ ಇಡೀ ಗೋದಾಮಿನ ಪ್ರದೇಶದಲ್ಲಿ ಜಾಲಾಡೋಕೆ ಹರಡಿಕೊಂಡ್ರು. ನೀನಾ? ನಿನ್ನ ನಾನು ಖಂಡಿತ ನಿರೀಕ್ಷಿಸಿರಲಿಲ್ಲ. ಅನ್ವಿತಾಗೆ ತಲೆಗೆ ಬಿದ್ದ ಬಲವಾದ ಪೆಟ್ಟಿನಿಂದ ಕ್ರಮೇಣವಾಗಿ ಪ್ರಜ್ಞೆ ಬಂದಾಗ ಅವಳ ಕೈಕಾಲುಗಳನ್ನು ಒಂದು ಹಳೆಯ ಕುರ್ಚಿಗೆ ಹಾಕಿ ಬಿಗಿಯಾಗಿ ಕಟ್ಟಿ ಹಾಕಲಾಗಿತ್ತು. ಅವಳು ಆ ಭೀಕರವಾದ ಬಂಧನದಿಂದ ತಪ್ಪಿಸ್ಕೊಳ್ಬೇಕು, ಹಾಗೆ ತನ್ನ ಜೀವವನ್ನು ಉಳಿಸ್ಕೊಂಡು ತನ್ನ ಮಗುವನ್ನು ಕಾಪಾಡಬೇಕು ಅಂತ ವಿಲಿವಿಲಿಯಾಗಿ ಎಣಗಾಡ್ತಾ ಇದ್ದಾಗ ಅವಳ ಎದುರಿಗೆ ನಿಂತಿದ್ದ ಕಪ್ಪು ಮುಖವಾಡ ಧರಿಸಿದ್ದ ಹುಡುಗಿಯೊಬ್ಬಳವಳು ಅತ್ಯಂತ ಕ್ರೂರವಾಗಿ ನಗುತ್ತಾ ಮುನ್ನಡೆಯುತ್ತಾ ಬರ್ತಾನೆ ಇದ್ದಾಳೆ. ಹಾಗೆ ನಂತರ ಕರಾಳ ಬೆಳಕಿನ ಕೋಣೆಯಲ್ಲೇ ಅನ್ವಿತಾಳ ಕಣ್ಣೆದುರು ತನ್ನ ಮುಖವಾಡವನ್ನು ಸಡನ್ ಆಗಿ ತೆಗೆದು ಬಿಸಾಕ್ತಾಳೆ. ಅಲ್ಲಿ ಕಣ್ಣೆದುರು ನಿಂತಿದ್ದ ಆ ರೂಪವನ್ನ ಕಂಡು ಅನ್ವಿತಾ ಒಮ್ಮೆ ದಿಗ್ಭ್ರಮೆಗೊಳ್ತಾಳೆ. ಅದು ಬೇರೆ ಯಾರೂ ಆಗಿರಲಿಲ್ಲ, ಈ ಹಿಂದೆ ಕಂಪನಿಯ ವಂಚನೆ ಮಾಡಿ ಆಫೀಸಿಂದ ಹೊರಹಾಕಲ್ಪಟ್ಟಿದ್ದಂತಹ ಅದೇ ಕ್ರೂರಿ ಶ್ರುತಿ. ಹೌದು ಅನ್ವಿತಾ, ನಾನೇ. ಇಷ್ಟು ಬೇಗ ನನ್ನನ್ನು ಮರೆತ್ಬಿಟ್ಟಿಯಾ? ಸೂರ್ಯವಂಶಿ ಸಾಮ್ರಾಜ್ಯದಲ್ಲಿ ನನಗೆ ಸಿಗಬೇಕಾಗಿದ್ದಂತಹ ಮಹಾರಾಣಿಯಂತಹ ರಾಯಲ್ ಸ್ಥಾನ ನಿನಗೆ ಈ ರೀತಿ ಅತ್ಯಂತ ಸುಲಭವಾಗಿ ಸಿಕ್ಬಿಡುತ್ತೆ. ನಾನು ನಿನ್ನನ್ನು ಹಾಗೆ ಅಷ್ಟು ಸುಲಭವಾಗಿ ಬಿಟ್ಟು ಇಡೀ ಬದುಕಿನಲ್ಲಿ ದೂರ ಹೋಗ್ತೀನಿ ಅಂತ ನೀನು ಹೇಗೆ ತಾನೇ ಭಾವಿಸ್ದೆ ದಡ್ಡಿ? ಶ್ರುತಿ ಅಲ್ಲೂ ಕಡಿಯುತ್ತಾ ತನ್ನ ದ್ವೇಷವನ್ನು ಕಾರೋಕ್ಕೆ ಶುರು ಮಾಡ್ತಾಳೆ. ಶ್ರುತಿ, ನೀನು ನಿಜಕ್ಕೂ ಒಬ್ಬ ಮೂರ್ಖಳ. ಈ ಸ್ಥಿತಿಗೆ ಬರಲು ಸಂಪೂರ್ಣವಾಗಿ ನಿನ್ನ ಸ್ವಂತ ತಪ್ಪುಗಳೇ ಕಾರಣ. ಹಾಗಾಗಿ ನೀನು ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋಕೆ ಯಾವುದೇ ಕಾರಣಗಳಿಲ್ಲ. ಇಡೀ ಕಂಪನಿ ಮತ್ತು ವೇದ್ ನಿನ್ನ ಮೇಲೆ ಅಷ್ಟೊಂದು ಅಪಾರವಾದ ನಂಬಿಕೆ ಗೌರವ ಇಟ್ಕೊಂಡಿದ್ರು. ಆದರೆ ನೀನು ಆ ನಂಬಿಕೆಗೆ ಪವಿತ್ರವಾದ ಗೋಡೆಯನ್ನೇ ಅತ್ಯಂತ ಕ್ರೂರವಾಗಿ ಮುರಿದೆ. ಆ ಗೌರವಕ್ಕೆ ಮಸಿ ಬೆಳೆದೆ. ಮತ್ತು ಅಷ್ಟೇ ಅಲ್ಲ, ರಹಸ್ಯ ಫೈಲ್ಗಳನ್ನು ಶತ್ರುಗಳಿಗೆ ಮಾರಿ ನೀನು ಮಾಡಿದ ಆ ಮಹಾವಂಚನೆಯೂ ಹೌದು. ಆ ಸತ್ಯ ನನಗೂ ಇವಾಗ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅನ್ವಿತಾ ಕಟ್ಟಿ ಹಾಕಲ್ಪಟ್ಟಿದ್ರೂ ಕೂಡ ಧೈರ್ಯ ಕಳೆದುಕೊಳ್ಳದೆ ಅವಳ ಕಣ್ಣುಗಳನ್ನು ನೇರವಾಗಿ ನೋಡಿ ಗರ್ಜಿಸಕ್ಕೆ ಶುರು ಮಾಡ್ತಾಳೆ. ಹೋ, ನೀನು ತುಂಬಾನೇ ಬುದ್ಧಿವಂತೆ ಅನ್ವಿತಾ, ತುಂಬಾನೇ ಜಾಣೆ. ಶ್ರುತಿ ಅತ್ಯಂತ ಭೀಕರವಾಗಿ ನಗುತ್ತಾ ಅನ್ವಿತಾಳ ಕಿವಿಯ ಕೆಳಗೆ ಬಂದು ಕ್ರೂರವಾಗಿ ಪಿಸ್ಕುಟ್ಟೋಕೆ ಶುರು ಮಾಡ್ತಾಳೆ. ಆದರೆ ನಿನ್ನ ಈ ಬುದ್ಧಿವಂತಿಕೆ ನೀನು ಕೇವಲ ಸತ್ಯ ತಿಳಿಯುವವರೆಗೂ ಮಾತ್ರ ಇಲ್ಲಿ ಜೀವಂತವಾಗಿ ಇರುತ್ತೆ. ಏಕೆಂದರೆ ನೀನು ಇವಾಗ ಈ ಇಡೀ ಪ್ರಪಂಚವನ್ನು ಮತ್ತು ನನ್ನ ಪ್ರೀತಿಯ ಋಗ್ವೇದನನ್ನು ಬಿಟ್ಟು ಶಾಶ್ವತವಾಗಿ ದೂರ ಹೋಗ್ತಾ ಇದೆಯಾ? ಅವಳು ಕ್ರೂರವಾಗಿ ಹೇಳುತ್ತಾ ತನ್ನೊಂದಿಗೆ ಬಂದಿರುವಂತಹ ಆ ಒಂದಿಬ್ಬರು ಅಪರಿಚಿತ ರೌಡಿಗಳನ್ನು ನೋಡಿ ವಿಕಾರವಾಗಿ ನಗಲು ಕಣ್ಣಲ್ಲಿ ಏನೋ ಸನ್ನೆ ಮಾಡಲು ಪ್ರಾರಂಭಿಸ್ತಿದ್ಲು. ಅವಳ ಸನ್ನೆ ಸಿಗ್ತಾ ಇದ್ದಂಗೆ ಆ ದುಷ್ಟ ಜನರು ತಕ್ಷಣವೇ ಆ ಇಡೀ ಗೋದಾಮಿನೊಳಗೆ ಮತ್ತು ಅನ್ವಿತಾ ಕುಳಿತಿರುವಂತಹ ಆ ಕುರ್ಚಿಯ ಸುತ್ತಲೂ ಕ್ಯಾನ್ಗಳಿಂದ ಭಾರೀ ಪ್ರಮಾಣದಲ್ಲಿ ಪೆಟ್ರೋಲ್ ಡೀಸೆಲ್ಸನ್ನು ಸುರಿಯೋಕೆ ಪ್ರಾರಂಭಿಸ್ತಾರೆ. ಶ್ರುತಿ, ನೀನು ಏನೇ ಕುತಂತ್ರ ಮಾಡಿದ್ರೂ ಇವತ್ತು ಇಲ್ಲಿಂದ ಜೀವಂತವಾಗಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ನೆನ್ಪಿಟ್ಕೋ, ವೇದ್ ನಿನ್ನನ್ನು ಯಾವುದೇ ಕಾರಣಕ್ಕೂ ಜೀವಂತವಾಗಿ ಬಿಡೋದಿಲ್ಲ. ನೀನು ಇಲ್ಲಿಯವರೆಗೂ ಮಾಡಿದ ತಪ್ಪಲ್ಲ. ಅದನ್ನು ಬಹುಶಃ ನೀನು ಸಮಯ ಕಳೆದ ಹಾಗೆ ಸರಿಪಡಿಸ್ಕೊಳ್ಬಹುದೇನೋ. ಆದರೆ ಈಗ ನೀನು ಮಾಡ್ತಿರೋ ತಪ್ಪು ಖಂಡಿತ ಜೀವನ ಪೂರ್ತಿ ಕಾಡುತ್ತೆ. ಅವನನ್ನು ಹುಡ್ಕೊಂಡು ಬಂದೇ ಬರ್ತಾನೆ. ಅನ್ವಿತಾ ಆ ಪೆಟ್ರೋಲ್ ಕಂಡು ಜೋರಾಗಿ ಹೋಗ್ತಾ ಇದ್ದಾಳೆ. ವಾ ವೇದು, ನನ್ನ ಋಗ್ವೇದ್ ನಿನ್ನನ್ನು ಉಳ್ಸೋಕೆ ಬರ್ತಾನ? ತುಂಬ ಚೆನ್ನಾಗಿದೆ. ಆದರೆ ಒಂದು ವಿಷಯ ಮಾತ್ರ ಎಂದಿಗೂ ಮರಿಬೇಡಿ ಅನ್ವಿತಾ, ಈ ಸೂರ್ಯವಂಶಿ ಆಫೀಸು, IMD ಕ್ಯಾಬಿನ್ನು ಮತ್ತು ವೇದ್ನ ಇಡೀ ಬದುಕು ಅವನು ನನಗೆ, ಅದು ಕೇವಲ ನಮ್ಮ ಪ್ರಿಯಾ ಮೇಡಮ್ ಅವ್ರಿಗೆ ಮಾತ್ರ ಸ್ವಂತವಾಗುತ್ತೆ. ನಿನ್ನಂತಹ ಒಬ್ಬ ಕಡುಬಡತನದ ಹಳ್ಳಿ ಗಮಾರು ಹುಡುಗಿ ಎಂದಿಗೂ ಕೂಡ ಅಂತಹ ರಾಯಲ್ ವೇದ್ ಪಕ್ಕ ನಿಲ್ಲಲು ಸೂಕ್ತವಾಗಿ ಹೊಂದಿಕೆ ಆಗೋದಿಲ್ಲ. ಅದಕ್ಕೂ ಒಂದು ಯೋಗ್ಯತೆ ಬೇಕು. ಅದೇನು ಹೇಳ್ತಾರಲ್ಲ, ನಿನ್ನ ಯೋಗ್ಯತೆಗೆ ನೀನಿವತ್ತು ನಿನ್ನದೇ ಆದ ಸಾವಿನ ಬಲೆಯಲ್ಲಿ ಹಾಗಾಗಿ ಬಿದ್ದುಬಿಟ್ಟಿದೀಯಾ. ಶ್ರುತಿ ಅತ್ಯಂತ ಹಟ್ಟಹಾಸದಿಂದ ನಗುತ್ತಾ ಬೆಂಕಿ ಪೊಟ್ಟಣವನ್ನು ಕೈಗೆತ್ಕೊಂಡ್ಳು. ಇತ್ತ ಗೋದಾಮಿನ ಹೊರಗಿನ ಆವರಣಕ್ಕೆ ಹೆಜ್ಜೆ ಇಟ್ಟಂತಹ ಋಗ್ವೇದನಿಗೆ ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಏನೋ ಒಂದು ಕೆಟ್ಟದಾದ ವಿಚಿತ್ರವಾದ ವಾಸನೆ ಬಡಿಯೋಕೆ ಶುರುವಾಯಿತು. ಪೆಟ್ರೋಲ್, ಎಸ್ ಪೆಟ್ರೋಲ್. ಈ ಹಾಳು ಬಿದ್ದ ಜಾಗದಲ್ಲಿ ಪೆಟ್ರೋಲ್ ವಾಸನೆ ಯಾಕೆ ಬರ್ತಾ ಇದೆ? ಋಗ್ವೇದ್ನ ತೀಕ್ಷ್ಣವಾದ ಮುಗಿಗೆ ಪೆಟ್ರೋಲ್ನ ಘಾಟು ವಾಸನೆ ಬರೋಕೆ ಪ್ರಾರಂಭಿಸಿತು. ಆದ್ದರಿಂದ ಅವನು ಅತ್ಯಂತ ಜಾಗರೂಕತೆಯಿಂದ ಸುತ್ತಲೂ ಸೂಕ್ಷ್ಮವಾಗಿ ನೋಡ್ತಾನೆ. ಆದರೆ ಆ ದಟ್ಟವಾದ ಕತ್ತಲೆಯಲ್ಲಿ ವಾಸನೆ ನಿಖರವಾಗಿ ಯಾವ ಕಡೆಯಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ ಅಂತ ಅವನಿಗೆ ತಕ್ಷಣವೇ ಅರ್ಥ ಆಗೋಕ್ಕೆ ಆಗಲಿಲ್ಲ.
ಅವನು ತನ್ನ ಪಂಚಿನ ಬೆಳಕಿನಲ್ಲಿ ರಸ್ತೆಯಲ್ಲಿ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾನೆ. ಅವನಿಗೆ ಇನ್ನೂ ಹೆಚ್ಚು ಕಟುವಾದ ಮತ್ತು ಕೆಟ್ಟ ಪೆಟ್ರೋಲ್ ವಾಸನೆ ವಿಪರೀತವಾಗಿ ಮೂಗಿಗೆ ಬಡಿಯೋಕೆ ಪ್ರಾರಂಭ ಆಗುತ್ತೆ. ಮತ್ತು ಅವನ ಕಣ್ಣೆದುರಿಗೆ ಹಳೆಯದಾದ ಒಂದು ಬಜಾಜ್ ಕಂಪನಿಯ ಗೋಡೌನ್ ಬಾಗಿಲು ಕೂಡ ಕಾಣಿಸುತ್ತೆ. ಒಳಗೆ ತನ್ನ ಹೆಂಡತಿ ಇದ್ದಾಳೆಂಬ ಕಟು ಸತ್ಯ ಅರಿವಾದ ತಕ್ಷಣ ಅವನು ತೀವ್ರವಾದ ಕೋಪ, ಹತಾಶೆ, ನೋವು, ಕೆಂಡಾಮಂಡಲನಾಗಿ ಆವೇಶದಿಂದ ತನ್ನ ಇಡೀ ಕಾವಲುಗಾರರಿಗೆ ಬಾಗಿಲು ಹೊಡೆಯುವಂತೆ ಸಿಗ್ನಲ್ ಮಾಡ್ತಾನೆ. ಕ್ಷಣ ಮಾತ್ರದಲ್ಲಿ ಅವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಆ ಬೃಹತ್ತಾದ ದೊಡ್ಡ ಕಬ್ಬಿಣದ ಬಾಗಿಲನ್ನ ಆ ಒಂದು ತಂದಿದಂತಹ ಸಲಕರಣೆಗಳನ್ನು ಉಪಯೋಗಿಸಿ ಬಲವಾಗಿ ಹೊಡೆದು ಒಳಗೆ ನುಗ್ಗಿ ಬಿಡ್ತಾರೆ. ಬಾಗಿಲು ಭೀಕರ ಶಬ್ದದೊಂದಿಗೆ ತಕ್ಷಣ ತೆರೆದ ತಕ್ಷಣ ಒಳಗಿರುವಂತಹ ಶ್ರುತಿ ಒಂದು ಕ್ಷಣ ಗಾಬರಿಯಿಂದ ಹಿಂತಿರುಗಿ ನೋಡ್ತಿದ್ದಾಳೆ. ಕಣ್ಣೆದುರು ಸಾಕ್ಷಾತ್ ಯಮನ ರೀತಿ ನಿಂತಿರೋ ಋಗ್ವೇದನನ್ನ ಒಮ್ಮೆಲೆ ನೋಡಿದಾಗ ಅವಳ ಕೈಯಲ್ಲಿದ್ದ ಹುರಿತಿದ್ದ ಲೈಟರ್ ತಾನಾಗಿಯೇ ಗಾಬರಿಯಿಂದ ಕೆಳಗೆ ಬಿದ್ದೋಗುತ್ತೆ. ಆದರೆ ದುರಾದೃಷ್ಟವಶಾತ್ ಆ ಒಂದು ಇಡೀ ನೆಲದ ಮೇಲೆ ಪೆಟ್ರೋಲು ತುಂಬಿ ಹರಿತಾ ಇದೆ. ಎಲ್ಲೆಡೆ ಪೆಟ್ರೋಲೆ. ಆ ಲೈಟರ್ ಬಿದ್ದ ತಕ್ಷಣ ಇಡೀ ಗೋದಾಮಿನ ಸುತ್ತಲೂ ಭೀಕರವಾದ ಬೆಂಕಿ ಅನ್ನೋದು ದಗದಗ ಅಂತ ಹೊತ್ಕೊಂಡು ಉರಿಯೋಕೆ ಪ್ರಾರಂಭಿಸುತ್ತೆ. ಋಗ್ವೇದ ತನ್ನ ಕಣ್ಣೆದುರೆ ಬೆಂಕಿ ಆವರಿಸುತ್ತಿರುವುದನ್ನ ಕಂಡು ಸಿಂಹದಂತೆ ಗರ್ಜಿಸುತ್ತಾ ತನ್ನ ಮುಖ್ಯ ಕಾವಲುಗಾರನಿಗೆ ಮೊದಲು ಮೋಸಗಾತಿ ಶ್ರುತಿಯನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳಿ, ಅವಳು ಇಲ್ಲಿಂದ ತಪ್ಪಿಸ್ಕೊಳ್ಬಾರ್ದು ಅಂತ ಆರ್ಡರ್ ಕೂಡ ಮಾಡ್ತಾನೆ. ಆದರೆ ಇನ್ನೊಂದು ಕಡೆ ತನ್ನ ಜೀವಕ್ಕೆ ಜೀವ ಆಗಿರೋ ಹೆಂಡತಿಯ ಜೀವ ಹೋಗೋದ್ರಲ್ಲಿತ್ತು. ತಾನು ಇನ್ಯಾವುದೇ ಪ್ರಾಣದ ಅಂಗು ತೊರೆದು ನೇರವಾಗಿ ಮುಂದೆ ಹೊರಡ್ತಾನೆ. ಆದರೆ ಅಷ್ಟರಲ್ಲೇ ಪಾಪ ಅನ್ವಿತಾ ಮಾತ್ರ ಕುಳಿತಿದ್ದ ಕುರ್ಚಿಯ ಸುತ್ತಲೂ ವೃತ್ತಾಕಾರದ ಭೀಕರ ಬೆಂಕಿ ರಾಕ್ಷಸನಂತೆ ಉರಿತಾ ಇತ್ತು. ಅವಳನ್ನ ಬಹುಶಃ ಆವರಿಸ್ಕೊಳ್ಳೋಕೆ ಶುರುವಾಗಿತ್ತು. ಆ ಒಂದು ಬೇಗೆ ಬಿಸಿ ಅವಳಿಗೆ ತಟ್ತಾ ಇತ್ತು. ವೇದ್, ನೀನು ಮುಖ ನೋಡಬೇಡ, ಬೆಂಕಿ ತುಂಬ ಜಾಸ್ತಿ ಆಗ್ತಿದೆ, ದಯವಿಟ್ಟು ನೀನು ತಕ್ಷಣವೇ ಇಲ್ಲಿಂದ ಹೊರಟು ಹೋಗು, ನಿನಗೇನಾದರೂ ಆದರೆ ನಾನು ತಡ್ಕೊಳಕ್ಕಾಗಲ್ಲ, ಪ್ಲೀಸ್ ಇಲ್ಲಿಂದ ಹೊರಟು ಹೋಗು. ಬೆಂಕಿಯ ಜ್ವಾಲೆಯ ನಡುವೆ ಸಿಲುಕಿರುವಂತಹ ಅನ್ವಿತಾ ತನ್ನ ಗಂಡನ ಪ್ರಾಣ ರಕ್ಷಣೆಗೋಸ್ಕರ ಜೋರಾಗಿ ಕೂಗಾಡುತ್ತಾ ಕಣ್ಣೀರನ್ನ ಹಾಕ್ತಾ ಇದ್ದಾಳೆ. ನಿನಗೇನಾದರೂ ಹುಚ್ಚು ಹಿಡಿದಿದ್ಯಾ ಅನ್ವಿತಾ? ನಿನ್ನನ್ನು ಈ ಸಾವು ಬೆಂಕಿಯಲ್ಲಿ ಮಧ್ಯೆ ಒಬ್ಳನ್ನ ಬಿಟ್ಟು ನಾನು ಇನ್ಯಾವ ಜಗತ್ತಿಗೆ ಅಂತ ಹೋಗಲಿ? ನಾನು ಯಾರಿಗೋಸ್ಕರ ಬದುಕಲಿ? ನಿನ್ನನ್ನು ಬಿಟ್ಟು ನನಗೇನು ಬದುಕಿದೆ? ಋಗ್ವೇದ ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಬೆಂಕಿಯ ಜ್ವಾಲೆಯ ನಡುವೆನೆ ನುಗ್ತಾನೆ. ಅಷ್ಟರಲ್ಲಿ ಅವನ ತೀಕ್ಷ್ಣ ಗಮನ ಪಕ್ಕದಲ್ಲೇ ಬಿದ್ದಿರುವಂತಹ ಒಂದು ದಪ್ಪನೆಯ ಒದ್ದೆ ಚೀಲದ ಹಳೆಯ ಮೇಲ್ಬಿತ್ತು. ಅವನು ತಕ್ಷಣ ಅದನ್ನು ಕೈಗೆತ್ಕೊಂಡವನು ಅನ್ವಿತಾಳನ್ನು ಆವರಿಸಿದ ಬೆಂಕಿಯ ಜ್ವಾಲೆಯನ್ನು ನಂದಿಸಲು ತೀವ್ರವಾಗಿ ಪ್ರಯತ್ನಿಸ್ತಾನೆ. ಆದರೆ ಅಷ್ಟೊತ್ತಿಗೆ ಇಡೀ ಮುಚ್ಚಿದ ಗೋದಾಮಿನೊಳಗೆ ವಿಪರೀತವಾದ ಒಂದು ರೀತಿಯ ಕಪ್ಪು ದಟ್ಟವಾದ ಹೊಗೆ ತುಂಬಿಕೊಳ್ತಿತ್ತು, ಒಬ್ರಿಗೊಬ್ರು ಕಾಣದೇ ಇರೋಷ್ಟು ರೀತಿಯಲ್ಲಿ. ಆದರೆ ಶ್ವಾಸಕೋಶಕ್ಕೆ ಗಾಳಿನೂ ಸಿಗದೆ ಇರೋ ಥರ, ಕಣ್ಣು ಉರಿ ಬರೋ ಥರ, ಉಸಿರುಗಟ್ಟುವ ವಾತಾವರಣ ಅನ್ನೋದು ಕೆಟ್ಟದಾಗಿ ನಿರ್ಮಾಣ ಆಗುತ್ತೆ. ಸರಿಯಾಗಿ ಅದೇ ಸಮಯಕ್ಕೆ ಆಫೀಸಿನ ಸೆಕ್ಯೂರಿಟಿ ಗಾರ್ಡ್ ಮತ್ತು ಹೊರಗಿನಿಂದ ಇನ್ನೂ 4-5 ಜನರ ದೊಡ್ಡ ಅಗ್ನಿಶಾಮಕ ಯಂತ್ರಗಳಂದ್ರೆ ಫೈರ್ ಇಂಜಿನ್ಗಳು ಇಳಿದು ಒಳಗೆ ಧಾವಿಸಿ ಬಂದರು. ಅವರು ಸಡನ್ ಆಗಿ ಆ ಬಿಳಿ ನೊರೆಯನ್ನ ಹರಡಿ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸಿದ್ರು. ಆದರೆ ಅಷ್ಟೊತ್ತಿಗೆ ಆ ದಟ್ಟವಾದ ಹೊಗೆಯನ್ನು ನಿರಂತರವಾಗಿ ಉಸಿರಾಡ್ತಾ ಇರುವಂತಹ ಅನ್ವಿತಾ, ಅದರಲ್ಲೂ ಗರ್ಭಿಣಿ ಹೆಂಗಸು, ಆರೋಗ್ಯದ ಸ್ಥಿತಿ ಅನ್ನೋದು ತೀವ್ರವಾಗಿ ತುಂಬ ಕೆಟ್ಟದಾಗಿ ಹದಗೆಟ್ಟೋಯ್ತು. ಅವಳು ಪ್ರಜ್ಞೆ ಕಳೆದುಕೊಳ್ಳುವ ಸ್ಥಿತಿಗೆ ಬಂದೇ ಬಿಟ್ಲು. ಋಗ್ವೇದ ಒಂದು ಕ್ಷಣವೂ ಕೂಡ ತಡೆ ಮಾಡದೆ ಪ್ರೀತಿಯಿಂದ ಅವಳನ್ನು ತನ್ನ 2 ಕೈಗಳಲ್ಲಿ ಗಟ್ಟಿಯಾಗಿ ಎತ್ಕೊಂಡು ಆ ಕರಾಳ ಗೋದಾಮಿನಿಂದ ವೇಗವಾಗಿ ಹೊರಬರ್ತಾ ಇದ್ದಾನೆ. ಹೇಗಾದರೂ ಮಾಡಿ ತನ್ನ ಹೆಂಡತಿಯ ಜೀವವನ್ನು ಉಳಿಸ್ಕೊಳ್ಳೇಬೇಕು ಅನ್ನೋ ಪಣವನ್ನು ತೊಟ್ಟಿದ್ದಾನೆ. ಅವಳು ಕಷ್ಟಪಡ್ತಾ ಇದ್ದಾಳೆ, ಉಸಿರಾಡಕ್ಕೂ ಕೆಮ್ತಾ ಇದ್ದಾಳೆ. ಅವಳನ್ನು ಸುರಕ್ಷಿತವಾಗಿ ತನ್ನ ಎದೆಗಪ್ಕೊಂಡಾಗಲೇ ಋಗ್ವೇದನಿಗೆ ಜೀವ ಮರಳು ಬಂದಂಗಾಯಿತು. ಅನ್ವಿತಾಗಿ ಮುಖಕ್ಕೆ ತಣ್ಣಗಿನ ಗಾಳಿ ತಗುಲಿದಾಗ ಸ್ವಲ್ಪ ಚೆನ್ನಾಗಿತ್ತು ಅನ್ನಿಸ್ತು. ಅವಳು ನಿಧಾನವಾಗಿ ಕಣ್ಬಿಟ್ಟು ತನಗೆ ಆಸರೆಯಾಗಿ ನಿಂತಿರೋ ತನ್ನ ಪ್ರಾಣನಾಥನನ್ನು ನೋಡಿದ್ಲು. ಬನ್ನಿ, ಮೊದಲಿನಿಂದ ಹೊರಡೋಣ. ಋಗ್ವೇದ ಅತ್ಯಂತ ಮಮತೆಯಿಂದ ಅವಳ ಮುಖದ ಮೇಲೆ ಬಿದ್ದಿದ್ದ ಒದ್ದೆ ಕೂದಲಿನ ಎಳೆಗಳನ್ನು ತನ್ನ ಬೆರಳುಗಳಿಂದ ಕಿವಿಯ ಹಿಂದೆ ಅಚ್ಚುಕಟ್ಟಾಗಿ ಸರಿಸ್ದ. ಅವಳನ್ನು ಕಾರಿನೊಳಗೆ ಅತ್ಯಂತ ಸುರಕ್ಷಿತವಾಗಿ ಕರೆದೊಯ್ತಾನೆ. ಕಾರಿನ ಸೀಟಿನಲ್ಲಿ ಅವಳನ್ನು ಕೂರಿಸಿದ ಮೇಲೂ ಕೂಡ ಅವಳ ಒಂದು ಕೈಗಳನ್ನು ಬಿಗಿಯಾಗಿ ಹಿಡ್ಕೊಂಡೇ ಇದ್ದಾನೆ. ಎಲ್ಲಿ ತನ್ನ ಜೀವ ಹೋಗ್ಬಿಡುತ್ತೋ ಅನ್ನುವಂತಹ ಮಟ್ಟದಕ್ಕೆ ಹೋಗಿ ತನ್ನ ಪ್ರಾಣ ಹೋಗಿ ಬಂದಷ್ಟು ಅವನಿಗೆ ಸಂಕಟ ಆಗಿತ್ತು. ತನ್ನ ತಬ್ಬಿಕೊಂಡ ಆ ಮುದ್ದಾದ ಆಸರೆಯನ್ನು ಅವನು ಒಂದು ಕ್ಷಣವೂ ಬಿಡಲಿಲ್ಲ. ಇತ್ತ ಗೋದಾಮಿನ ಹೊರಗಿನ ಕತ್ತಲೆಯಲ್ಲಿ ನಿಂತಿರುವಂತಹ ಅಗ್ನಿಶಾಮಕ ಯಂತ್ರ ತಂದಿವರಲ್ಲಿ ಒಬ್ಬನು ರಹಸ್ಯವಾಗಿ ತನ್ನ ಫೋನ್ ತೆಗೆದು ಆ ವಿಶೇಷ ಸಿಬ್ಬಂದಿಗೆ ಕರೆ ಮಾಡ್ತಾನೆ. ಸರ್, ಆ ಮೇಡಮ್ ಅಂದರೆ ಅನ್ವಿತಾ ಇವಾಗ ಸಂಪೂರ್ಣವಾಗಿ ಚೆನ್ನಾಗಿದ್ದಾರೆ.
ಸೇಫ್ ಆಗಿದ್ದಾರೆ. ಆದರೆ ಅವ್ರ ಗಂಡ ಋಗ್ವೇದ ಇವಾಗ ಅವ್ರ ಜೊತೆಯಲ್ಲೇ ಇದ್ದಾರೆ. ಮತ್ತು ಅವಳನ್ನು ಇಲ್ಲಿಂದ ತನ್ನ ಕಾರ್ನಲ್ಲಿ ಕರೆದುಕೊಂಡು ಹೋಗಿದ್ದಾರೆ ಎಂದು ವರದಿಯನ್ನು ಅಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ಒಪ್ಪಿಸ್ತಾ ಇದ್ದಾನೆ. ಸರಿ ಹಾಗಾದರೆ ಆ ಕಿಡ್ನ್ಯಾಪ್ ಕೃತ್ಯವನ್ನು ಮಾಡಿದಂತಹ ಆ ಶ್ರುತಿಯನ್ನು ಋಗ್ವೇದನ ಕಾವಲುಗಾರರು ಬಹುಶಃ ಈಗಾಗಲೇ ತಮ್ಮ ವಶಕ್ಕೆ ತೆಗೆದುಕೊಂಡಿರ್ತಾರೆ ಅನಿಸುತ್ತೆ. ಹಾಗೆ ಅದನ್ನು ಒಮ್ಮೆ ಪರಿಶೀಲಿಸಿ ನೀವು ಆ ಕಡೆನೇ ಗಮನ ಇಟ್ಕೊಳ್ಳಿ. ಒಂದು ವೇಳೆ ಅವರು ಆ ಶ್ರುತಿಯನ್ನು ಜೀವಂತವಾಗಿ ಏನಾದರೂ ಬಿಟ್ಟರೆ ನಿಮ್ಮ ಕೆಲಸ ಏನು ಅಂತ ನಿಮಗೆ ಬಹುಶಃ ಚೆನ್ನಾಗಿ ಗೊತ್ತು. ನನ್ನ ಆ ಒಂದು ಹನ್ವಿತಾಳಗೆ ಆ ರೀತಿ ತೊಂದರೆ ಮಾಡಿದಂತಹ ವ್ಯಕ್ತಿ ಯಾವುದೇ ಕಾರಣಕ್ಕೂ ಬದುಕೋಕೆ ಲಾಯಕ್ಕಿಲ್ಲ. ನೀವು ಅವಳನ್ನು ಅಲ್ಲಿ ಆ ಕ್ಷಣವೇ ಮುಗಿಸಿಬಿಡಬೇಕು. ಯಾವುದೇ ಕಾರಣಕ್ಕೂ ಅವಳು ಸತ್ಯ ಬಾಯಿ ಬಿಡಬಾರ್ದು. ಫೋನ್ನ ಆ ಕಡೆಯಿಂದ ಆ ವಿಶೇಷ ವ್ಯಕ್ತಿ ಕ್ರೂರವಾಗಿ ಆಜ್ಞಾಪಿಸೋಕ್ಕೆ ಶುರು ಮಾಡ್ಕೊಳ್ತಾನೆ. ಹಾಂ ಸರ್, ನೀವು ಹೇಳಿದಾಗೆ ಆಗುತ್ತೆ ಸರ್. ಖಂಡಿತ. ಆ ವ್ಯಕ್ತಿ ತಕ್ಷಣ ಫೋನನ್ನು ಕಟ್ ಮಾಡ್ತಾನೆ. ಖಂಡಿತ ಆ ಸಂಚು ರೂಪಿಸಿದ ವಿಶೇಷ ವ್ಯಕ್ತಿಗೆ ಒಂದು ವಿಷಯ ಮಾತ್ರ ಚೆನ್ನಾಗಿ ತಿಳಿದಿರಲಿ. ಒಂದು ವೇಳೆ ಋಗ್ವೇದನನ್ನು ಎದುರು ಹಾಕ್ಕೊಂಡು ಯಾರಾದರೂ ಬದುಕಿರಲು ಸಾಧ್ಯವಾ? ಖಂಡಿತ ಇಲ್ಲ. ಹಾಗೆ ಋಗ್ವೇದ ಇವತ್ತು ತನ್ನ ಅನ್ವಿತಾಳನ್ನು ಮುಟ್ಟಿದವರನ್ನು ಬಹುಶಃ ಅಷ್ಟು ಸುಲಭವಾಗಿ ಬಿಡ್ತಾ ಇರಲಿಲ್ಲ. ಆ ಶ್ರುತಿಯನ್ನೋಳು ಇವತ್ತು ಸೆರೆ ಸಿಕ್ಕ ಮೇಲೆ ಅವಳ ಕತೆ ಮುಗಿಯುತ್ತೆ ಕೂಡ. ಅನ್ವಿತಾ, ಎದ್ದೇಳು. ಈಗ ಹೇಗನ್ನಿಸ್ತಾ ಇದೆ? ಉಸಿರಾಡ್ಬೋದಾ? ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತಿದೆಯಾ? ಋಗ್ವೇದ ತನ್ನ ಕಾರನ್ನು ಸೂರ್ಯವಂಶಿ ಭವನಕ್ಕೆ ಅಲ್ಲ, ಬದಲಾಗಿ ನಗರದ ಹೊರವಲಯದಲ್ಲಿ ಯಾರಿಗೂ ತಿಳಿದಂತೆ ಇದ್ದ ತನ್ನ ಒಂದು ಪ್ರತ್ಯೇಕವಾದ ತನಗೆ ವೈಯಕ್ತಿಕವಾದ ರಾಯಲ್ ವಿಲ್ಲಾಕ್ಕೆ ಕರ್ಕೊಂಡು ಬಂದಿದ್ದಾನೆ. ಯಾಕಂದರೆ ಅವಳಿಗೆ ಬಹುಶಃ ನೆಮ್ಮದಿಯ ವಿಶ್ರಾಂತಿ ಬೇಕಿತ್ತು. ಅವಳನ್ನು ಮನೆ ಕರ್ಕೊಂಡು ಹೋದರೆ ಪ್ರಶ್ನೆಗಳ ಸುರಿಮಳೆಯಾಗುತ್ತೆ. ಅದರಿಂದ ಅವಳಿಗೆ ಕಷ್ಟ ಆಗ್ಬೋದು. ಅಲ್ಲಿಗೆ ಬಂದ ತಕ್ಷಣ ಅವನು ಅವಳ ತಲೆಗೆ ಸವರಿದ ಹೊಗೆಯೆಲ್ಲ ಹೋಗುವಂತೆ ತಾನೇ ನಿಂತು ಮೃದುವಾಗಿ ಅವಳಿಗೆ ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಕೂಡ ಮಾಡಿಸ್ತಾನೆ. ಅವಳ ಮೈ ಮೇಲಿದ್ದ ಕಸವನ್ನೆಲ್ಲ ತೊಳೆದು ಒಣಗಿದ ಸ್ವಚ್ಛವಾದ ಬಟ್ಟೆಯನ್ನು ತೊಡಿಸ್ತಾನೆ. ಮತ್ತು ಈಗ ಅವಳಿಗೆ ತಾನೇ ಸ್ವತಃ ಕೈಯಾರೆ ಬಿಸಿಬಿಸಿಯಾದ ಊಟವನ್ನು ಮಾಡಿಸಿದ ನಂತರ ಅವಳನ್ನು ಅತ್ಯಂತ ಕಾಳಜಿಯಿಂದ ಮಲಗುವ ಕೋಣೆಗೆ ಕರ್ಕೊಂಡು ಬರ್ತಾನೆ. ಎಲ್ಲ ಸರಿ ವೇದ್, ಆದರೆ ಆ ಭೀಕರ ವಾಸನೆ. ಅನ್ವಿತಾ ತನ್ನ ಮೂಗನ್ನು ಸುಕ್ಕುಗಟ್ಕೊಂಡ್ಳು. ಅವಳ ಮೂಗಿನಲ್ಲಿ ಇನ್ನೂ ಕೂಡ ಒಂದು ಪೆಟ್ರೋಲ್ ಮತ್ತು ಕಪ್ಪು ಹೊಗೆಯ ಒಂದು ಕೆಟ್ಟ ದುರ್ಗಂಧದ ವಾಸನೆ ಹಾಗೆ ಅವಳು ಆಸ್ವಾದಿಸ್ತಾ ಇದ್ದಾಳೆ. ಹಾಗೆ ಇತ್ತು. ಅದು ನೆನಪಾದಾಗಲೆಲ್ಲ ಅವಳಿಗೆ ಒಳಗೊಳಗೆ ಒಂಥರ ಭಯ, ಅಸಹಜ ಅನ್ನಿಸ್ತಾ ಇತ್ತು. ಆಗಾಗ ತನ್ನ ಮಗುವನ್ನು ಮುಟ್ಟಿ ನೋಡ್ಕೊಳ್ತಾ ಇದ್ಲು. ಅದನ್ನೆಲ್ಲ ಯೋಚಿಸ್ಬೇಡ ನೀತಿ. ನೀನು ಇವಾಗ ಶಾಂತಿಯುತವಾಗಿ ಕಣ್ಣು ಮುಚ್ಚಿ ಮಲಗಬೇಕು. ಆಗ ನಿನಗೆ ಚೆನ್ನಾಗಿ ಅನಿಸುತ್ತೆ. ಎಲ್ಲವೂ ನಾರ್ಮಲ್ ಆಗುತ್ತೆ. ನಿನ್ನ ಆರೋಗ್ಯಕ್ಕೆ ಯಾವುದೇ ತೊಂದರೆ ಇಲ್ಲ, ಆಯಿತಾ ಅಂತ ನಾನು ಈಗಾಗಲೇ ವೈದ್ಯರನ್ನು ಕೇಳಿ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ನಮ್ಮ ಮಗು ಕೂಡ ಸೇಫ್ ಆಗಿದೆ. ಋಗ್ವೇದ ಅವಳ ಹಣೆಯ ಮೇಲೆ ಕೈ ಇಟ್ಟು ಅತ್ಯಂತ ಪ್ರೀತಿಯಿಂದ ಸಮಾಧಾನವನ್ನು ಮಾಡ್ತಾನೆ. ಕತೆ ಮುಂದುವರಿಯುತ್ತೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಪ್ಲೀಸ್ 2,000 ಜನ ಹೆಚ್ಚಕ್ಕೂ 3,000 ತಕ್ಕನೂ ಈ ಕಥೆಯನ್ನು ನೋಡ್ತೀರಾ, ಆದರೆ ಸಬ್ಸ್ಕ್ರೈಬೇ ಆಗಲ್ಲ. ಪ್ಲೀಸ್, ವಿತೌಟ್ ಸಬ್ಸ್ಕ್ರೈಬರ್ಸು ತುಂಬ ಜನ ಸ್ಟೋರಿ ನೋಡ್ತಾ ಇದ್ದೀರಾ. ಪ್ಲೀಸ್ ಈ ಕಥೆನ ಮುಂದುವರಿಸಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.